ಎಲ್ಲ ಪುತ್ರ ಅದು ಯಾತಕ್ಕೆ ತಿಳಿಯಲ್ಲಪ್ಪ? ಈ ನಿನ್ನ ಮರಳುತನವನ್ನು ಬಿಟ್ಟು ಬಿಡು. ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲ ತಿಳಿವಿ ಕುಮಾರ ಮಾತೆ ಹೇಳಿ ಕೇಳು. ಅದೇನು ಚೆನ್ನಾಗಿ ಹೇಳಮ್ಮಯ್ಯ. ನಿನಗೆ ಯಾತಕ್ಕೆ ಸಮಾರಂಭದ ವಿಚಾರ? ಕ್ಷತ್ರಿಯನಾದ ಮೇಲೆ ಯುದ್ಧದ ಆಕಾಂಕ್ಷೆ ಇದ್ದೇ ಇರ್ತದಲ್ಲಮ್ಮಯ್ಯ. ಕಂದ ಮರಳುತನದಲ್ಲಿ ನೀನು ಈ ರೀತಿ ಒಳ್ಳೆ ಹಠವನ್ನು ಹಿಡಿದು ದೂರಕ್ಕೆ ಹೋಗುವುದು ತಕ್ಕ ನಡೆಯಲ್ಲ. ಅದು ಯಾತಕ್ಕೆ ಸರಿಯಲ್ಲಮ್ಮ? ನಿನ್ನೆತ್ತಪ್ಪ ಇಲ್ಲದ ಸಮಯದಲ್ಲಿ ಪಂಟವನ್ನು ಕೊಟ್ಟು ಹೋಗುವುದು ಎಷ್ಟು ಮಾತ್ರಕ್ಕೂ ಸರಿ ಕಾಣದು. ಅದು ಯಾತಕ್ಕೆ ಸರಿ ಕಾಣದಮ್ಮಯ್ಯ? ಎನ್ನ ಮಾತನ್ನು ನೀನು ಹೋದರೆ ನಿನಗೆ ಜಯವಾಗದು, ನಿನಗೆ ಮುಂದೆ ಒಳ್ಳೆಯದಾಗಲಾರದು. ಅದು ಯಾತಕ್ಕೆ ಒಳ್ಳೆಯದಾಗಲಾರದಪ್ಪ? ಕಂದ ಎನ್ನ ಮಾತನ್ನು ಕೇಳು. ಈ ನಿನ್ನ ಸಮಾರಂಭದ ವಿಚಾರವನ್ನು ಬಿಟ್ಟು ಬಿಡು ಪುತ್ರ. ಕೋಮಲದಾತ್ರ ಗಳಿಸಿ ಬರುವ ಕುಟುಂಬ ಬಂದು ಎಣ್ಣೆಯ ಕೋಪಾಗ್ನಿಯಿಂದ ತೆಗೆಸಿ ಬರಬೇಕು ವೀಕ್ಷಣೆ ಮಾಡದಂತೆ ಕುಮಾರ ಮಿಕ್ಕಿದ ಹರಿತ ಬಲವಂದಕ್ಕ ಉಳ್ಳತೆ ಮಣ್ಣು ಮುಟ್ಟಿಸಿ ಬರುವ ಮಿತ್ರವರಾದ ಮುಂದೆ ಬಂದವರು ಸಾಮಾನ್ಯವಾಗಿ ಅಹೋ ಅಮ್ಮಯ್ಯ ಕರೆಯ ಚಕ್ರಬಿಂಬವನ್ನು ಭೇದಿಸುವುದು ಚಿಕ್ಕವನಿಂದ ಆಗದೆಂದರೆ ಬರಿದೆ ನಾನೇನು ಹೇಳಿ ಪುತ್ರರಾಗ ಮಕ್ಕ ಮಾರಿಯಂತೆ ಕೌರವನ ಬಲವನ್ನು ಸಕ್ಕಿ ನಿಂತಿರುವ ಇತರ ಮಂದಿ ಪಾಲನೆ ಮಾಡುತ್ತಿದ್ದರೆ ಮಕ್ಕನ್ನು ನಡೆಸಿದ ಪಾರ್ಥರಿಗೆ ತಕ್ಕ ಮಗನಲ್ಲವೆಂದು ಎಂದು ಧಿಕ್ಕಾರ ಮಾಡು ಮಾತೆ ತಕ್ಕಲದಲ್ಲಿ ಕನ್ನ ಹೇಳಿ ಕೇಳು. ಸಿಂಹ ಪುರೇಶನ ದಯ ಮಾಡಿ ನಾನು ನಿಮ್ಮನ್ನು ಬೇಡಿಕೊಳ್ಳುವೆನು. ಈ ನಿನ್ನ ದುರದಾಸೆಯನ್ನು ಬಿಟ್ಟು ಬಿಡು ಕುಮಾರ. ನಿನಗೆ ಅದಕ್ಕೆ ಸಮಾರಂಭದ ವಿಚಾರ. ಇಲ್ಲದ ನಿಯಮವನ್ನು ಕೂಡ ತಂದೆಗೆ ಮಾತ್ರ ಇಲ್ಲದ್ರೆ ಹರಬಿದ್ದ ಲಾಭವನ್ನು ಬರೆದಲಿಕ್ಕೆ ತೊಂದರೆ ಏನು? ಆತುಲಿತ ಪಾರ್ಥ ನಿಮ್ಮ ಮಟ್ಟಿದ ನಿಂತುಡೆ ಪುತ್ರನ ಆಯ್ಸಿ ಗತಿಸಿದುಡೆ ಮತ್ತೆ ಹೆಚ್ಚಾಗಿ ಬರೆಯಲಿಕ್ಕೆ ಶಕ್ತಿವಂತರೇ ಅಹೋ ಅಮ್ಮಯ್ಯ. ಪೃಥ್ವಿಯ ಜೀವಿಸುವ ಜೀವಜಾಲಂದರಿಗೆಲ್ಲ ಬೆಂಬಲ ಬರದ ಬರಕ್ಕೆ ಪ್ರತಿಬಿಟ್ಟಿದ್ದೇನೆ. ಅಪ್ಪ ಸಾರಥಿ